ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸುಸ್ವಾಗತ ಸ್ನೇಹಿತರೆ. ಈ 2026ರ ಈ ಒಂದು ವರ್ಷದಲ್ಲಿ ಈ ಯುಗಾದಿ ನಂತರ ಹೊಸ ಸಂವತ್ಸರವು ಬರೋದು ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ಈ ಯುಗಾದಿ ಕಳೆದ ನಂತರ ಈ ವೃಷಭ ರಾಶಿಯವರ ಜೀವನದಲ್ಲಿ ಏನೆಲ್ಲ ಒಳಿತ ಆಗಲಿದೆ, ಶ್ರೀ ಪರಾಭವ ನಾಮ ಸಂವತ್ಸರ ಹೇಗಿರಲಿದೆ, ಈ ವೃಷಭ ರಾಶಿಯವರಿಗೆ ವೃಷಭ ರಾಶಿಯವರ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ, ನಿಮ್ಮ ಕುಟುಂಬ ಜೀವನ, ಉದ್ಯೋಗ, ಆರೋಗ್ಯ, ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಅಶುಭವಾಗಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ವೃಷಭ ರಾಶಿಯವರಿಗೆ ಇಂದು ಪಂಚಾಂಗದ ಪ್ರಕಾರ ಈ ಹೊಸ ಸಂವತ್ಸರ ಏನೆಲ್ಲ ಅದೃಷ್ಟಗಳನ್ನು ತರಲಿದೆ, ಯಾವ ರೀತಿಯಲ್ಲಿ ಶುಭವಾಗಲಿದೆ, ಹಾಗೆ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಗಮನ ಬಿಟ್ಟು ನೋಡ್ತಾ ಬನ್ನಿ. ಮೊದಲನೇದಾಗಿ ಹಿಂದೂ ಪಂಚಾಂಗದ ಪ್ರಕಾರ ಈ ಹೊಸ ವರ್ಷವು 2026 ಮಾರ್ಚ್ 19 ರಂದು ಪ್ರಾರಂಭವಾಗಲಿದೆ. ಯುಗಾದಿ 2026ರ ಪಂಚಾಂಗದಲ್ಲಿ ಶ್ರೀ ಪರಾಭವ ನಾಮ ಸಂವತ್ಸರದ ಆರಂಭವನ್ನು ಕೂಡ ಸೂಚಿಸಲಿದೆ. ಆದ್ದರಿಂದ ಈ ಹಿಂದೂ ಹೊಸ ವರ್ಷವು ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ ಹೇಗಿರಲಿದೆ, ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಈ ಯುಗಾದಿಯ ರಾಶಿಫಲ ಹೇಗಿರಲಿದೆ ಈ ರಾಶಿಯವರಿಗೆ ಅಂತ ನೋಡ್ತಾ ಬರೋದಾದ್ರೆ ಸ್ನೇಹಿತರೆ, ಮೊದಲನೇದಾಗಿ ಈ ರಾಶಿಯವರ ವೃತ್ತಿ ಜೀವನ ಮತ್ತು ಹಣಕಾಸಿನ ಸ್ಥಿತಿ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ 2026ರ ಹಿಂದೂ ಹೊಸ ವರ್ಷದ ಪ್ರಾರಂಭದ ಸಮಯದಲ್ಲಿ ನಿಮ್ಮ ಧನ ಮತ್ತು ಸಂಪತ್ತು ಸಾಕಷ್ಟು ಹೆಚ್ಚಾಗುವಂತಹ ಚಾನ್ಸಸ್ ಈ ವೃಷಭ ರಾಶಿಯವರಿಗೆ ಇರಲಿದೆ. ಕರ್ಮಫಲದಾತನಾದಂತಹ ಶನಿದೇವರು 11ನೇ ಮನೆಯಲ್ಲಿ ಚಲಿಸೋದರಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ನಿಧಾನವಾಗಿ ಲಾಭವನ್ನು ಪಡೆದುಕೊಳ್ತಾ ಹೋಗ್ತೀರಿ. ಮತ್ತು ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುವಂತಹ ಸಾಧ್ಯತೆಯೂ ಕೂಡ ಸಾಕಷ್ಟು ಹೆಚ್ಚಾಗಿರಲಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ವೃಷಭ ರಾಶಿಗೆ ಸೇರಿದ ವ್ಯವಹಾರಿಗಳಿಗೆ ಈ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗಿನ ಸಮಯವು ಆಸ್ತಿ ಮತ್ತು ಭೂಮಿಯಲ್ಲಿ ಹೂಡಿಕೆಯನ್ನು ಮಾಡಲು ಬಹಳ ಅತ್ಯುತ್ತಮವಾಗಿರ್ತದೆ. ಇದರಲ್ಲಿ ಸಾಕಷ್ಟು ಲಾಭಗಳನ್ನು ಈ ವೃಷಭ ರಾಶಿಯವರು ಕಾಣ್ತಾ ಬರ್ತೀರಿ. ವ್ಯಾಪಾರದಾರರಿಗಂತೂ ಉತ್ತಮವಾದಂತಹ ಲಾಭಗಳು ಕೂಡ ಸಿಗಲಿದೆ. ಕೆಲಸವನ್ನು ಮಾಡುವಂತಹ ವೃಷಭ ರಾಶಿಗೆ ಸೇರಿದ ಜನರಿಗೆ ಉನ್ನತ ಪದವಿ ಮತ್ತು ಸಂಬಳದಲ್ಲಿ ವೃದ್ಧಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವುದು, ಹಾಗೆ ನೀವು ನಿಮ್ಮ ಕೆಲಸವನ್ನು ಮೆಚ್ಚಿ ಮೇಲಾಧಿಕಾರಿಗಳು ನಿಮಗೆ ಬಡ್ತಿಯನ್ನು ಕೊಡುವಂತಹ ಚಾನ್ಸಸ್ ಕೂಡ ಇರಲಿದೆ. ಅದರಲ್ಲೂ ಇಂದು ಈ ಹೊಸ ವರ್ಷದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ವ್ಯಾಪಾರ ವ್ಯವಹಾರದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರ್ಬೋದು. ಹಾಗೆಯೇ ಈ ಯುಗಾದಿ ನಂತರ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕೂಡ ಈ ರಾಶಿಯವರು ಕಾಣ್ತಾ ಬರ್ತೀರಿ. ಅದರಲ್ಲೂ ಈ ಮಾರ್ಚ್ 19ರ ನಂತರ ಈ ಯುಗಾದಿ ಕಳೆದ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಇದು ನಿಮಗೆ ಉತ್ತಮವಾದಂತಹ ಧನಲಾಭವನ್ನು ತಂದುಕೊಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಶಿಕ್ಷಣ ಹೇಗಿರಲಿದೆ ಈ ಯುಗಾದಿ ಕಳೆದ ನಂತರ ವೃಷಭ ರಾಶಿಯವರಿಗೆ ಅಂತ ನೋಡ್ತಾ ಬರೋದಾದರೆ, ಇಂದು ಹೊಸ ವರ್ಷದ ಆರಂಭದಿಂದಲೇ ಅಂದರೆ ಈ ಯುಗಾದಿ ಕಳೆದ ನಂತರ ನಿಮ್ಮ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ದೊರಕ್ತಾ ಹೋಗ್ತದೆ. ನೀವು ಮಾನಸಿಕವಾಗಿ ಶಾಂತಿಯನ್ನು ಪಡೆದುಕೊಳ್ತಾ ಹೋಗ್ತೀರಿ. ಇದರಿಂದ ನಿಮ್ಮ ಆರೋಗ್ಯವೂ ಕೂಡ ಉತ್ತಮವಾಗಿರಲಿದೆ. ಅದರಲ್ಲೂ ಈ ವೃಷಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗಂತೂ ಈ ವರ್ಷದಲ್ಲಿ ದೊಡ್ಡ ಯಶಸ್ಸು ದೊರಕುವಂತಹ ಯೋಗವು ನಿರ್ಮಾಣವಾಗ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು, ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ ಸಕಾರಾತ್ಮಕವಾದಂತಹ ಫಲಿತಾಂಶಗಳನ್ನು ಈ ರಾಶಿಯವರು ಪಡಿತಾ ಹೋಗ್ತೀರಿ. ಇದರಿಂದ ಉತ್ತಮವಾದ ಯಶಸ್ಸನ್ನು ಕಾಣುವುದರ ಜೊತೆಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸ್ಥಾನಮಾನದಲ್ಲೂ ಕೂಡ ಇರ್ತೀರಿ. ಅದರಲ್ಲೂ ವಿದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣ ಪಡೆಯಬೇಕೆಂಬಂತಹ ಕನಸು ಕಂಡಿರುವಂತಹ ವಿದ್ಯಾರ್ಥಿಗಳಿಗೆ ಈ ವೃಷಭ ರಾಶಿಗೆ ಸೇರಿದ ಜನರ ಕನಸು ಈ ವರ್ಷ ಈಡೇರುವಂತಹ ಸಾಧ್ಯತೆ ಹೆಚ್ಚಾಗಿರಲಿದೆ. ಈ ಹಿಂದೂ ಹೊಸ ವರ್ಷ ಶೈಕ್ಷಣಿಕವಾಗಿ ಈ ವೃಷಭ ರಾಶಿಗೆ ಸೇರಿದ ಜನರಿಗೆ ಬಹಳ ಅನುಕೂಲಕರವಾಗಿರ್ಬೋದು. ಅದರಲ್ಲೂ ಈ ಯುಗಾದಿ 19ರ ನಂತರ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ. ಈ ಹಿಂದೂ ಹೊಸ ವರ್ಷದಲ್ಲಿ ಶೈಕ್ಷಣಿಕವಾಗಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಬಹಳ ಅನುಕೂಲಕರವಾಗಿರ್ತದೆ. ಈ ಹೊಸ ವರ್ಷದಲ್ಲಿ
ವೃಷಭ ರಾಶಿಗೆ ಸೇರಿದ ಜನರು ಉತ್ತಮವಾದ ಆರೋಗ್ಯವನ್ನು ಪಡೆಯುವಂತಹ ಸಾಧ್ಯತೆ ಈ ಯುಗಾದಿ ನಂತರ ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ಕುಟುಂಬ ಮತ್ತು ಪ್ರೇಮ ಜೀವನ ಹೇಗಿರಲಿದೆ ಈ ವೃಷಭ ರಾಶಿಯವರಿಗೆ ಅಂತ ನೋಡ್ತಾ ಬರೋದಾದರೆ, ಮೇ 21ರವರೆಗೆ ಗುರುಗ್ರಹವು ನಿಮ್ಮ ಜಾತಕದ 2ನೇ ಮನೆಯಲ್ಲಿ ಚಲಿಸುತ್ತಿರೋ ಕಾರಣ ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯ ತುಂಬಿ ತುಳುಕಾಡಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಮೇ 21 ಕೂಡ ಗುರು ಇರೋ ಕಾರಣ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ. ಮಕ್ಕಳ ಸಂತೋಷವನ್ನು ಬಯಸುವಂತಹ ಈ ವೃಷಭ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಬಹಳ ಅನುಕೂಲಕರವಾಗಿರುತ್ತದೆ ಈ 2ನೇ ಭಾಗದಲ್ಲಿ. ಈ ಅವಧಿಯಲ್ಲಿ ನಿಮ್ಮ ಪ್ರೇಮ ಸಂಬಂಧವು ಇನ್ನಷ್ಟು ಬಲಗೊಳ್ತಾ ಹೋಗ್ತದೆ. ವಿವಾಹಕ್ಕಾಗಿ ಹೊಸ ಹೊಸ ಪ್ರಸ್ತಾಪಗಳು ಕೂಡ ದೊರಕಲಿದ್ದು, ಆದರೆ ಯಾರ ಮೇಲೆಯೂ ಅತಿಯಾದಂತಹ ನಂಬಿಕೆಯನ್ನು ಹೊಂದದಂತೆ ಈ ರಾಶಿಯವರು ಬಹಳ ಕಾಳಜಿಯನ್ನು ವಹಿಸಬೇಕು. ಏಕೆಂದರೆ ಈ ಟೈಮ್ನಲ್ಲಿ ಬಹಳಷ್ಟು ಮೋಸಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ, ನಿಮ್ಮ ಸಂಬಂಧದ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಳಿ ಅಂತಲೇ ಹೇಳ್ಬೋದು. ಈ ವರ್ಷದಲ್ಲಿ ಈ ವೃಷಭ ರಾಶಿಗೆ ಸೇರಿದ ಜನರು ಪ್ರೇಮ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಪಡೆಯುವಂತಹ ಸಾಧ್ಯತೆ ಇರಲಿದ್ದು, ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಉತ್ತಮವಾದಂತಹ ಫಲಿತಾಂಶಗಳನ್ನು ತರಲಿದ್ದು, ಹಾಗೆ ಒಂದಿಷ್ಟು ನಕಾರಾತ್ಮಕ ಫಲಿತಾಂಶಗಳನ್ನು ಕೂಡ ತರ್ತದೆ. ಅದರಿಂದ ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ. ತಾಳ್ಮೆ ಬಹಳ ಮುಖ್ಯವಾಗಿರ್ತದೆ ಈ ಟೈಮ್ನಲ್ಲಿ. ಅದರಿಂದ ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ ಅಂತಲೇ ಹೇಳ್ಬೋದು. ಹಾಗಾದರೆ ಈ ವೃಷಭ ರಾಶಿಯವರಿಗೆ ಈ ಮಾರ್ಚ್ 19ರ ನಂತರ, ಅಂದರೆ ಈ ಯುಗಾದಿ ಹಬ್ಬ ಕಳೆದ ನಂತರ ಈ ರಾಶಿಯವರಿಗೆ ಮಾಡಬೇಕಾಗಿರುವಂತಹ ಪ್ರಮುಖ ಸಲಹೆಗಳೇನು, ನಾವು ತಿಳಿಸ್ಕೊಡುವಂತಹ ಸಲಹೆ ಏನು ಅಂತ ನೋಡ್ತಾ ಬರೋದಾದರೆ, ಮಾರ್ಚ್ ಮತ್ತು ಅಕ್ಟೋಬರ್ ಈ ತಿಂಗಳುಗಳಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ವಿಶೇಷವಾಗಿ ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಹೊಸ ಸಂಬಂಧಗಳಲ್ಲಿ ಸರಿಯಾಗಿ ಯೋಚಿಸಿದ ನಂತರ ನಂಬಿಕೆ ಹೊಂದುವುದು ಉತ್ತಮವಾಗಿರಲಿದೆ. ಇಲ್ಲದಿದ್ದರೆ ಮೋಸ ಉಂಟಾಗ್ಬೋದು. ಇನ್ನು ಈ ವರ್ಷ ಈ ವೃಷಭ ರಾಶಿಗೆ ಸೇರಿದ ಜನರು ನಿಯಮಿತವಾಗಿ ಸೂರ್ಯನಿಗೆ ಆರ್ಘ್ಯವನ್ನು ಅರ್ಪಿಸಿ ಮತ್ತು ಶಿವ, ಪಾರ್ವತಿ ಮತ್ತು ಹನುಮಂತನನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜಿಸಿ. ಇದರಿಂದ ಆ ದೇವರ ಅನುಗ್ರಹವೂ ಕೂಡ ನಿಮಗೆ ಸಿಗಲಿದೆ. ಈ ಅವಧಿಯಲ್ಲಿ ಹಣಕಾಸಿನ ವಿಷಯವಾಗಿ ಬಹಳ ಜಾಗರೂಕರಾಗಿ ಇರಬೇಕು. ಅನಗತ್ಯವಾದಂತಹ ಅಪಾಯಗಳನ್ನು ಹಣಕಾಸಿನ ವಿಚಾರದಲ್ಲಿ ತಪ್ಪಿಸಬೇಕಾಗಿರ್ತದೆ. ಅಂದರೆ ನೀವು ನಿಮ್ಮ ಸಂಬಂಧಿಕರಿಗೆ ಹಣಕಾಸಿನ ವ್ಯವಹಾರದಲ್ಲಿ ಸಾಲವನ್ನು ನೀಡ್ತಿದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂದರೆ ಅದು ಬರುವಂತಹ ಚಾನ್ಸಸ್ ಕಡಿಮೆ ಇರಲಿದೆ ಅಂತಲೇ ಹೇಳ್ಬೋದು. ಇನ್ನು ನಿಯಮಿತವಾಗಿ ವ್ಯಾಯಾಮವನ್ನು ಮಾಡ್ತಾ ಬನ್ನಿ. ನಿಮ್ಮ ಆರೋಗ್ಯದಲ್ಲಿ ಸಮತೋಲಿತವಾದಂತಹ ಆಹಾರವನ್ನು ಸೇರಿಸ್ಕೊಳ್ತಾ ಬನ್ನಿ ಸ್ನೇಹಿತರೆ. ಇದು ನಿಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಒಲವನ್ನು ನೀಡಲಿದೆ. ಇದು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇರಿಸಲಿದೆ. ಈ ಟೈಮ್ನಲ್ಲಿ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ. ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡಲಿದ್ದು, ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಲು ಸಂಬಂಧಗಳಲ್ಲಿ ಮುಕ್ತ ಸಂವಹನ ಹೊಂದುವುದು ಬಹಳ ಮುಖ್ಯವಾಗಿರ್ತದೆ. ಹಾಗೆ ಈ ಟೈಮ್ನಲ್ಲಿ ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದರೆ ಉತ್ತಮವಾದಂತಹ ಸಂವಹನವನ್ನು ನಡೆಸುವ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಕಂಡುಕೊಳ್ಬೋದಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಮಾರ್ಚ್ 19ರ ನಂತರ, ಅಂದರೆ ಈ ಯುಗಾದಿ ಹಬ್ಬ ಕಳೆದ ನಂತರ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ನೆರವೇರ್ತಾ ಬರ್ತವೆ ಸ್ನೇಹಿತರೆ. ಹಾಗೆಯೇ ಕೆಲವೊಂದು ಸಮಸ್ಯೆಗಳು ಕೂಡ ಇರ್ತವೆ. ಅದಕ್ಕೆ ಈ ರಾಶಿಯವರು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಈ ವೃಷಭ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರ ಕ್ರಮಗಳೇನು ಅಂತ ನೋಡ್ತಾ ಬರೋದಾದರೆ, ನೀವು ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ವಹಿಸುವುದು ಬಹಳ ಅವಶ್ಯಕವಾಗಿರುತ್ತದೆ. ಅದರಲ್ಲೂ ಈ ಟೈಮ್ನಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಸಾಕಷ್ಟು ಪ್ರಯೋಜನಕಾರಿಯಾಗುವುದು. ನಿಮಗೆ ಅದನ್ನು ಸರಿಯಾಗಿ ಉಚ್ಚರಿಸಲು ಸಾಧ್ಯವಾಗದಿದ್ದರೆ ನೀವು ಯಂತ್ರವನ್ನು ನಿಮ್ಮ ಮನೆಗೆ ತರಿಸ್ಬೋದು. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದನ್ನು ಪೂಜಿಸ್ಕೊಳ್ಬೋದು ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಿದ್ರೆ ನಿಯಮಿತವಾಗಿ ಶಿವದೇವಾಲಯಕ್ಕೆ ಭೇಟಿ ನೀಡುವುದು ಒಳ್ಳೆಯದು. ಇದು ನಿಮಗೆ ತೊಂದರೆಗಳಿಂದ ಸ್ವಲ್ಪ ಪರಿಹಾರವನ್ನು ಕೂಡ ನೀಡಲಿದ್ದು ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ. ಈ ಅವಧಿಯಲ್ಲಿ ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀದೇವಿಯ ಕೃಪೆಯೂ ಕೂಡ ನಿಮಗೆ ಸಿಗಲಿದೆ. ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಹಾಗೆ ಈ ಟೈಮ್ನಲ್ಲಿ ಶ್ರೀ ಸ್ತೋತ್ರವನ್ನು ಪಠಿಸುವುದು ಕೂಡ ಸಾಕಷ್ಟು ಉತ್ತಮವಾದ ಫಲಗಳನ್ನು ನಿಮಗೆ ನೀಡಲಿದೆ ಅಂತಲೇ ಹೇಳ್ಬೋದು. ಈ ಸಮಯದಲ್ಲಿ ದತ್ತಾತ್ರೇಯ ಆರಾಧನೆಯನ್ನು ಮಾಡಬೇಕಾಗ್ಬೋದು. ಅತ್ಯುತ್ತಮ ಪರಿಹಾರಗಳಲ್ಲಿ ಇದು ಕೂಡ ಒಂದಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರು ಈ ಟೈಮ್ನಲ್ಲಿ ಧರಿಸಬೇಕಾದಂತಹ ರುದ್ರಾಕ್ಷ ಯಾವುದು ಅಂತ ನೋಡ್ತಾ ಬರೋದಾದರೆ,
9 ಮುಖಿಯ ರುದ್ರಾಕ್ಷಿಯನ್ನು ಈ ರಾಶಿಯವರು ಧರಿಸ್ಬೋದಾಗಿದೆ. ಇನ್ನು ಧರಿಸಬೇಕಾದಂತಹ ರತ್ನ ಶುಕ್ರವಾರದಂದು ವಜ್ರವನ್ನು ಧರಿಸ್ಕೊಳ್ಳಿ. ಇದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ನೀವು ಧರಿಸ್ಕೊಳ್ಳೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷವೂ ಕೂಡ ನಿಮಗೆ ಸಿಗಲಿದೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೇನಾದರೂ ರುದ್ರಾಕ್ಷಿಗಳು ಮತ್ತು ಕರಂಗಲಿ ಮಾಲ ರತ್ನದ ಬ್ರಾಸ್ಲೆಟ್ ಏನಾದರೂ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಅದ್ರ ಮುಖಾಂತರ ನೀವು ಖರೀದಿಸಬಹುದಾಗಿದೆ ಸ್ನೇಹಿತರೆ. ಹಾಗೆ ಈ ಟೈಮ್ನಲ್ಲಿ ಶನಿವಾರದಂದು ರಾಹುಕಾಲದಲ್ಲಿ ದುರ್ಗಾ ಮಾತೆಯನ್ನು ಪೂಜಿಸಿ. ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಉತ್ತಮವಾದ ಫಲಗಳನ್ನು ನೀಡಲಿದೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಸಾಕಷ್ಟು ಉತ್ತಮವಾದ ಫಲಗಳನ್ನು ನೀವು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಹಾಗೆ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಪ್ರತಿ ಮಂಗಳವಾರದಂದು ನವಗ್ರಹಗಳ ದೇವಸ್ಥಾನಕ್ಕೆ ತೆರಳಿ ಪ್ರದಕ್ಷಿಣೆಯನ್ನು ಹಾಕಿ ಸ್ನೇಹಿತರೆ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಜೊತೆಗೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಈ ವೃಷಭ ರಾಶಿಯವರಿಗೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ಈ ಯುಗಾದಿ ನಂತರ ನಿಮ್ಮ ಭವಿಷ್ಯ ಉತ್ತಮವಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.